Everything you think only in relations with your money and with your relations. ದುಡ್ಡಿಗೂ ನಿಮ್ಮ ಸಂಬಂಧಿಕರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ನೀವಾಯಿತು, ನಿಮ್ಮ ಬ್ರೈನ್ ಆಯಿತು. ನಿಮಗೂ ನಿಮ್ಮ ಬ್ರೈನ್ಗೆ ಮಾತ್ರ ಇದು ಸಂಬಂಧ ಇದೆ. ನಾಟ್ ಬಿಕಾಸ್ ಆಫ್ ಯುವರ್ ವೈಫ್, ನಾಟ್ ಬಿಕಾಸ್ ಆಫ್ ಯುವರ್ ಹಸ್ಬೆಂಡ್, ನಾಟ್ ಬಿಕಾಸ್ ಆಫ್ ಎನಿಬಡಿ ಎಲ್ಸ್. It is you and your right hand side of the brain activation. You have to make sure that you activate your right hand side of the brain. You become intuitive, you become creative. ಇದಕ್ಕೆ ವಯಸ್ಸಲ್ಲ. Even after 80, even after 85, you can still make your right hand side of the brain active. You only have to see to it that ತುಷ್ಟಿ ಪುಷ್ಟಿ ಸರಿಯಾಗಿರಬೇಕು. You think you are old? You are not old. You think you are old? You are mentally old. Physically no. Mentally you have become old because of tamas. It is because of tamas you have become old. Mentally you are alive. ಬ್ರೈನ್ ಚೆನ್ನಾಗೇ ಇದೆ ನಿಮ್ಮದು. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಇನ್ನೂ ತುಯ್ಯ ಚುರುಕಾಗೇ ಇದೆ ನಿಮಗೆ. ಓಕೆ, ಸೊ ಬಯೋಕೆಮಿಕಲ್ ಎನರ್ಜಿ, ಬಯೋರಿಥಮಿಕ್ ಎನರ್ಜಿ ಅದು ಪಾಡಿಗೆ ನಿಮಗೆ ಕೈ ಕಾಲು ಓಡಾಡ್ತಾ ಇದ್ದರೆ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಯು ಮೇ ನಾಟ್ ರನ್ ಲೈಕ್ ಎನ್ ಅಥ್ಲೆಟ್, ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ವಾಕ್. ಇಲ್ಲಿದೆ ಅಷ್ಟೇ, ವಿಲ್ ಪವರ್ ಇಲ್ಲಿದೆ. ದಿಸ್ ಈಸ್ ದ ಹೋಲ್ ಬ್ಯೂಟಿ ಆಫ್ ಯುವರ್ ಲೈಫ್. ಯು ಹ್ಯಾವ್ ಬಯೋರಿಥಮಿಕ್, ಬಯೋಕೆಮಿಕಲ್, ಬಯೋಎಲೆಕ್ಟ್ರಿಕಲ್ ಎನರ್ಜಿ. ಈಗ ಒಂದು ಮಂತ್ರ ಇಟ್ಕೊಳ್ಳಿ. ನಿಮ್ಮ ಮಂತ್ರ ಯಾವುದು ಇಷ್ಟನೋ ಆ ಖುಷಿನ ಇಟ್ಕೊಳ್ಳಿ. ನೀವು 108 ಸಲ ಮಾಡಿ, ದಿನಕ್ಕೆ 108 ಸಲ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವೇಶನ್ ಮಾಡಿ. ಮಂಡೆಯಿಂದ, ನಾಳೆಯಿಂದ ನೆಕ್ಸ್ಟ್ ಶನಿವಾರದವರೆಗೂ ಕರೆಕ್ಟಾಗಿ 108 ಸಲ ಮಾಡಿ, ಇಲ್ಲ 108 × 2 ಮಾಡಿ. ಈ ಆರೈಕೆ ಮಾಡ್ಕೊಳ್ಳಿ ನಿಮ್ಮ ದೇಹಕ್ಕೆ. ಸೊ ದಟ್ ನಿಮ್ಮ ನರ ನಾಡಿಗಳು ಎಲ್ಲ ಸರಿಗಿರುತ್ತೆ. ಬ್ರೈನಲ್ಲಿರೋ ಒಂದು ಮಂತ್ರ, ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ವಿತ್ ಅ ಮಂತ್ರ. ಆ ಮಂತ್ರನ ಆ್ಯಕ್ಟಿವೇಟ್ ಮಾಡ್ಕೊಂಡಾಗ ನೋಡಿ ಎಷ್ಟು ಚುರುಕಾಗ್ತೀರಾ ನೀವು. ನಿಮ್ಮ ಬ್ರೈನ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಅಲ್ಲಿ ನಿಮ್ಮಲ್ಲಿ ಎಷ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಇರೋ ತಮಸ್ಸು ಹೋಗುತ್ತೆ. ಯು ರಿಮೂವ್ ಆಲ್ ದಟ್ ಇನರ್ಷಿಯಾ. ತಮಸ್ ಅಂದರೆ ಇನರ್ಷಿಯಾ, ಮೆಂಟಲ್ ಇನರ್ಷಿಯಾ. ಆಲ್ ದ ಮೆಂಟಲ್ ಇನರ್ಷಿಯಾ ವಿಲ್ ಗೋ. ಮೆಂಟಲ್ ಇನರ್ಷಿಯಾ, ರಿಲೇಟಿವ್ಸ್ನ ಬಿಟ್ಬಿಡಿ. ಎಷ್ಟು ಈ ಒಂದು ವಾರ ಬಿಡಿ ರಿಲೇಟಿವ್ಸ್ನ. ಇವ್ರು ಹಂಗಂದ್ರು ಇದನ್ನೆಲ್ಲ ಬಿಟ್ಬಿಡಿ. ಒಂದು ವಾರ ಜಸ್ಟ್ ಬಿ ಅಲೂಫ್. ಅದನ್ನು ಬಿಟ್ಟು ನೀವು ಪಾಡಿಗೆ ನೀವು ಇರಿ. ಒಂದು ವಾರ ಬಿಡಿ. ಅದೇನೋ ಮಂಡೆಯಿಂದ ಸ್ಯಾಟರ್ಡೆ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ನಾಳೆಯಿಂದ 6 ದಿವಸ. ಐಸೋಲೇಷನ್ ಆಫ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ನ ಐಸೋಲೇಷನಲ್ಲಿ ಇಡಕ್ಕೆ ಟ್ರೈ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಆ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸು, ಬಯೋರಿಥಮಿಕ್, ಬಯೋಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಬಯೋರಿಥಮಿಕ್ ಆ್ಯಂಡ್ ಬಯೋಕೆಮಿಕಲ್ ಎನರ್ಜಿ ಹೋಗಲಿ. ದೆನ್ ಯು ವಿಲ್ ಗೆಟ್ ಆಕ್ಸಿನೇಟೆಡ್ ಬ್ಲಡ್. ದೆನ್ ಯು ವಿಲ್ ಫೀಲ್ ಎಕ್ಸ್ಟ್ರೀಮ್ಲಿ ಹೆಲ್ತಿ. ಒಂದು ಮಂತ್ರ, ಒಂದು ಸಿಂಪಲ್ ಮಂತ್ರ, 108 ಸಲ ಬೆಳಗ್ಗೆ ಒಂದು ಮಾಲ, ಹಿಂದೆ ಮಧ್ಯಾಹ್ನ ಆದರೆ ಮಧ್ಯಾಹ್ನ, ಇಲ್ಲ ಅಂದರೆ ನೆಕ್ಸ್ಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡು ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, ಮಿಕ್ಕಿದ್ದವ್ರಿಗೆಲ್ಲ ಮಾಡೋದನ್ನ ನಿಲ್ಲಿಸಿ ಒಂದು ಸ್ವಲ್ಪ. ನೀವು ನಿಮ್ಮ ಇದಕ್ಕೆ ಮಾಡ್ಕೊಳ್ಳಿ ಒಂದು ಮಂತ್ರ. ಲೂಸ್ ಸ್ಟಾಕ್ ಎಲ್ಲ ಬಿಡಿ. ಅದಕ್ಕೆ ಇಫ್ ಯು ಆರ್ ಆ್ಯಕ್ಟಿವೇಟಿಂಗ್ ಆಲ್ ದ ಲೂಸ್ ಸ್ಟಾಕ್, ಜಸ್ಟ್ isolate yourself from loose stock. Segregate yourself from loose stock. Then automatically you will become all right. You will be just fantastic. This is how you have to improve. ಯಾಕೆಂದರೆ ಇದು ಸಾಧನಾ ಟೈಮ್. ಈಗ
This sadhana time, this 1 week, you start now, so that the coming week and the coming month, so you will get every work done just by sitting. You do your work done. That's how you should get your work done. Allow everybody to just be natural to yourself. Just isolate yourself with a mantra japa. Ashte one mala. Don't push yourself. Don't put your overdrive hakobedi. Just be calm. Just be cool and calm. Unavoided. Avoid all kinds of excitement or all kinds of which creates tamas, the residue of your mind. ಇದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಮಾತ್ರ ರೆಸಿಡ್ಯೂ ಇದೆ. ಆ ರೆಸಿಡ್ಯೂ ಎಲ್ಲ ಕರ್ಮದಲ್ಲೇ ವರ್ಕ್ ಆಗೋದು. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಇವತ್ತಿಂದ ಶುರು ಮಾಡಿ ಸುಮ್ಮನೆ ಅಷ್ಟೇ ಬಿ ಹ್ಯಾಪಿ, ಬಟ್ ಸ್ಟಿಲ್ ಜಸ್ಟ್ ಲಿಂಕ್ ಯುವರ್ ಸೆಲ್ಫ್ ಟು 1 ಮಾಲಾ ಆರ್ 2 ಮಾಲಾ ಫಾರ್ ಯುವರ್ ಸೆಲ್ಫ್. ಆತ್ಮ ಸಾಧನ ಅಲ್ಲ, ಆತ್ಮ ಅಭಿವೃದ್ಧಿ ಸಾಧನ. ಟೇಕ್ ಇಟ್ ಆಸ್ ಆತ್ಮ ಅಭಿವೃದ್ಧಿ, ಸ್ವಯಂ ಆತ್ಮ ಅಭಿವೃದ್ಧಿ ಸಾಧನ. ಸ್ವಯಂ ಎಸ್, ಅಭಿವೃದ್ಧಿ ಎ ಸಾಧನ. ಅಲ್ಲಿ ಮೆಂಟಲ್ ಸಾಧನ ತಗೊಳ್ಳಿ, ಮಾನಸಿಕ ಅಲ್ಲ, ಬುದ್ಧಿ ಸಾಧನ. ಸ್ವಯಂ ಅಭಿವೃದ್ಧಿ ಬುದ್ಧಿ ಸಾಧನ. ಸ್ವಯಂ ಅಭಿವೃದ್ಧಿ ಬುದ್ಧಿ ಸಾಧನ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆಕ್ಟಿವೇಶನ್. ಅಷ್ಟೇ. 1 ಮಾಲ 2 ಮಾಲ ಸುಮ್ಮನೆ ನೀವು ಮಾಡ್ತೀರಾ, 1000 ಮಾಲ ಮಾಡ್ತೀರಾ, ಅದಲ್ಲ. ದಟ್ ಇಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಮೇಕ್ ಯುವರ್ ಇಂಟೆನ್ಷನ್ ವೆರಿ ಕ್ಲಿಯರ್ ಆಫ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. Allow your brain to work, because right hand side of the brain is not working, maximum 10%. Instead of 9,910 billion cells not working, you are only happy. ಒಂದಿಷ್ಟು ಈಗ ನೀವೆಲ್ಲ ಗಾಣಿಗಾಪುರ ಪ್ರಸಾದ ಹಾಕೊಂಡ್ರಲ್ಲ, ಕೈಲಾಸದ ಪ್ರಸಾದ ಈಶ್ವರಂದು ಹಾಕ್ಕೊಂಡ್ರಲ್ಲ, ಅಷ್ಟೇ ಆ್ಯಕ್ಟಿವೇಶನ್. ಡೂ ದ್ಯಾಟ್. ವೆರಿ ಗುಡ್. ಇದು ಈ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವೇಶನ್ ಏನು ಅನ್ನೋದನ್ನು ಕುಲಂಕುಷವಾಗಿ ಡಿಸ್ಕಸ್ ಮಾಡಿರೋತಕ್ಕಂಥ ವಿಚಾರ. ಕಶ್ಯಪ ಸೂತ್ರನ ಮತ್ತೆ ಶುರು ಮಾಡೋ ಪ್ರಯತ್ನದಲ್ಲಿ ಮೊಟ್ಟ ಮೊದಲನೇ ವಿಚಾರ ಇರಬೇಕಾದ್ರೆ, ಜೈ ಮಾತಾ, ಜೈ ಗುರುದೇವ್. ಇಂದಿನ ಕಶ್ಯಪ ಸೂತ್ರ ಜ್ಞಾನ ಅಜ್ಞಾನ ದ್ವಂದ್ವಜಂ ಕೋಲಾಹಲಂ. ನಾವು ಇವತ್ತಿನ ಸತ್ಸಂಗ ಯಾವ ರೀತಿ ಪ್ರಾರಂಭ ಮಾಡಿದ್ವಿ ಅಂತ ನಾವು ನೋಡಿದಾಗ ಅದರಿಂದ ನಮ್ಗೆ ಅಜ್ಞಾನ ನಮಗೆ ಯಾವ ರೂಪದಲ್ಲಿ ನಮ್ಮಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ಗುರುಜಿಯವರು ಹೇಳಿದ್ರು ಕ್ಯಾಲ್ಸಿಫಿಕೇಷನ್ ಆಗಿದೆ ನಮ್ಮಲ್ಲಿ ಅಂತ. ದಿಸ್ ಕ್ಯಾಲ್ಸಿಫಿಕೇಷನ್ ಅಂದರೆ ಹೆಪ್ಪುಗಟ್ಟೋದು, ಅದಕ್ಕೆ ಕ್ಯಾಲ್ಸಿಫಿಕೇಷನ್ ಅಂತಾರೆ. ಅದೇ ಅಜ್ಞಾನ ದ್ವಂದ್ವವಾಗಿ ಬರೋ ಅಂಥದ್ದು. ಏಕೆಂದರೆ ನಮ್ಮಲ್ಲಿ ಗುರುಜಿಯವರು ತುಪ್ಪದ ಬಗ್ಗೆ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟರು. ತುಪ್ಪ ದೀಪ ಉರಿತಾ ಇದ್ದರೆ ಅದರದ್ದೇ ಶಾಖದಲ್ಲಿ ಆ ತುಪ್ಪನೂ ಕರಗಿರುತ್ತೆ. ನಾವು ನೋಡ್ಬೋದು ಎಷ್ಟೋ ಸತಿ ಕಾಯಿಸದೆ ತುಪ್ಪ ಹಾಗೆ ಹಾಕಿ ತಿರಿ ಅಥವಾ ಬತ್ತಿನ ಹಚ್ತೀವಿ. ದೀಪ ಹಚ್ಚಿದ ತಕ್ಷಣ ಏನಾಗುತ್ತೆ, ಅದರ ಶಾಖದಿಂದನೇ ಆ ತುಪ್ಪ ಕರಗುತ್ತೆ ಆ್ಯಂಡ್ ಅದು ಒಂದೇ ಹದದಲ್ಲಿ ಚೆನ್ನಾಗಿ ಉರಿಯುತ್ತೆ. ಅದೇ ಏನಾದರೂ ಕರಗಿಲ್ಲ ಅಂದರೆ ಈ ತುಪ್ಪ ಕ್ವಾಲಿಟಿ ಸರಿ ಇಲ್ಲೋ ಏನೋ ನಾವು ನೋಡಿದ್ರೆ ಒಂದು ಸತಿ ಉರಿಯುತ್ತೆ, ಒಂದು ಸತಿ ಆರೋಗುತ್ತೆ, ಒಂದು ಸತಿ ಉರಿಯುತ್ತೆ, ಒಂದು ಸತಿ ಆರೋಗುತ್ತೆ. This is exactly what Pujya Guruji told today, that the flow of energy is like that today in us. The quality of tuppa is also not good. The quality of batti is also not good. When we light the lamp, what is happening is it's not consistently supplying energy. Correct. All the 3 bioenergies are not being supplied to all parts of the body, particularly to our right hand side of the brain. So what exactly happens when there is no energy supply? One day we wake up very fresh and we want to do everything, we want to conquer the world.
Another day we wake up, we just don't want to do anything. Or we want to do few things. One day we have drive and dynamism, one more day we have vairagya. Now that is actually not vairagya, it is lack of willpower. Vairagya is a different state. Swami Vivekananda had vairagya, but he was the most dynamic personality in those times. Even today we remember him because of his dynamism. At the same time he was a yati, so he practiced vairagya. ಸೊ ಅನುಕೂಲ ಶಾಸ್ತ್ರ ಮಾಡಿಕೊಂಡು ನಾವು ನಮ್ಮ ವಿಲ್ ಪವರ್ ಅವತ್ತಿನ ದಿನ ಬ್ಯಾಟ್ರಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಇದೆಯೋ ಅದಕ್ಕೆ ತಕ್ಕಂತೆ ನಾವು ಅದಕ್ಕೊಂದು ಲೇಬಲ್ ಮಾಡೋದು ಈಸ್ ನಾಟ್ ಜ್ಞಾನ, ಇಟ್ ಈಸ್ ಅಜ್ಞಾನ. ಸೊ ವಾಟ್ ಈಸ್ ದ ಕಶ್ಯಪ ಸೂತ್ರ? ಜ್ಞಾನ ಅಜ್ಞಾನ ದ್ವಂದ್ವಜಂ ಕೋಲಾಹಲಂ. ಸೊ ಮೆನಿ ಟೈಮ್ಸ್ ವಿ ಡೋಂಟ್ ನೋ ವೆದರ್ ವಿ ಆರ್ ಇನ್ ಜ್ಞಾನ ಮೋಡ್ ಆರ್ ಇನ್ ಅಜ್ಞಾನ ಮೋಡ್. ಬಟ್ ಲೈಕ್ ಪೂಜ್ಯ ಗುರುಜಿ ಆಲ್ವೇಸ್ ಸೇಸ್, ವಿ ಫಂಕ್ಷನ್ ಮೋಸ್ಟ್ಲಿ ಇನ್ Ajnana and Dvandva mode. Now what is Dvandva mode? Duality. Should I do this? Should I do that? Should I eat? Should I fast? Should I go to work today or should I work from home? I'm just giving random examples, but we know, if we go back to our own internal state specifically, we will know how much level of Dvandva we have. Dvandva ಅಂದರೆ ಡ್ಯುಯಾಲಿಟಿ, ಅಂದರೆ ಡೌಟ್ಸ್ ಅಂತಲೂ ಹೇಳ್ಬೋದು. ಅಂದರೆ ಯು ಆರ್ ನಾಟ್ ಏಬಲ್ ಟು ಮೇಕ್ ಅ ಕಾನ್ಕ್ರೀಟ್ ಡಿಸಿಷನ್. ದೇರ್ ಇಸ್ ನೋ ಬ್ಲ್ಯಾಕ್ ಆರ್ ವೈಟ್, ವಿ ಆರ್ ಇನ್ ಗ್ರೇ ಏರಿಯಾ. ದಟ್ ಈಸ್ ಕಾಲ್ಡ್ ಆಸ್ ದ್ವಂದ್ವ. ಆ್ಯಂಡ್ ದಿಸ್ ದ್ವಂದ್ವ ಡ್ರೈನ್ಸ್ ಎ ಲಾಟ್ ಆಫ್ ಅವರ್ ಮೆಂಟಲ್ ಎನರ್ಜಿ, ಬಿಕಾಸ್ ದ್ವಂದ್ವ ಮೇನ್ಲಿ ಕಮ್ಸ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಬೇಸ್ಡ್ ಆನ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ವಿ ಗೆಟ್ ದೀಸ್ ಕೈಂಡ್ ಆಫ್ ಪ್ರಾಂಪ್ಟ್ಸ್ ಫ್ರಮ್ ಅವರ್ ಲೆಫ್ಟ್ ಹ್ಯಾಂಡ್ ಸೈಡ್. But we are not getting intuitive prompts from the right hand side. See, for example, someday if Guruji knows that that day will be like this, Guruji will go out anta. Guruji will not ask. Guruji will just get up and ಆಚೆ ನಿಂತ್ಕೊಂಡ್ಬಿಡ್ತಾರೆ, ನಮಗೆ ಕಾರ್ತಿಗೆ ನಾನು ಹೋಗಬೇಕು ಅಂತ. ಸೊ ಹೋಗೋಣವಾ ಬೇಡವಾ ಆ ಥರ ದ್ವಂದ್ವ ಇಲ್ಲ. ಈಗ ನಮ್ಮ ತಲೆಗೂ ಒಂದು ಐಡಿಯಾ ಬರುತ್ತೆ, ಆ ಐಡಿಯಾ ಬಂದು ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರೋದು. ಏನೋ ಒಂದು ಕಡೆ ಏನೋ ಇಷ್ಟ ಆಗಿರುತ್ತೆ, ಅಲ್ಲಿ ಹೋಗಬೇಕು ಅಂತ ಒಂದು ಆಸೆ. ಸೊ ವಿ ವಿಲ್ ಆಸ್ಕ್, ಗುರುಜಿ ಇಲ್ಲಿ ಹೋಗ್ಲಾ, ಹಿಂಗೆ ಬರಲಾ, ಅಥವಾ ಬಡಬಡಿ ಹಿಂಗಂದರೆ ಹಿಂಗೆ ಹೋಗೋಕೆ ಕಷ್ಟ ಆಗುತ್ತೆ, 14 ಕಿಲೋಮೀಟ್ರ್ ಹೋಗೋಕ್ಕೆ, ಇಷ್ಟು ಬರೋಕ್ಕೆ. ಹಾಗೆಲ್ಲ ನಾವು ಮೆಂಟಲ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ದ್ವಂದ್ವ, ಬಿಕಾಸ್ ಇಟ್ಸ್ ಪ್ರಾಂಪ್ಟ್. ಅಲ್ಲಿ ಹೋಗಬೇಕು ಅನ್ನೋದು ನಮಗೆ ಲೆಫ್ಟ್ ಸೈಡಿಂದ ಬಂದಿರೋದು. ಅಂದರೆ ಆಲ್ರೆಡಿ ಟ್ರೈನ್ಡ್ ಮೈಂಡು ಅಥವಾ ಸಮ್ ಪ್ರೋಗ್ರಾಮ್ಡ್ ಮೈಂಡಿಂದ ಬರೋವಂಥದ್ದು, ಪ್ರೇರಣೆಯಿಂದ ಅಂತಲ್ಲ. ನಾವು ಯಾವಾಗಲೂ ಅಷ್ಟೇ, ಈಗ 99.9% ಮಾಡ್ತಾ ಇರೋ ಕೆಲಸ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಡ್ರಿವನ್. What Guruji is telling is that whole load from left hand side should go to right hand side. That should be intuitive prompt. ಇದು ಅಂದರೆ ಇದೆ ಅನ್ನೋ ಥರ ಇರಬೇಕು. ಇನ್ನೊಂದು ಸತಿ ಡೌಟ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್, ಇಫ್ ಗುರುಜಿ ಟೆಲ್ಸ್ ಅಸ್ ಸಮಥಿಂಗ್, ವಿ ಆಲ್ ಫಾಲೋ. ದೇರ್ ಇಸ್ ನೋ ಡೌಟ್, ಗುರುಜಿ ಇಸ್ ಟೋಲ್ಡ್, ಸೊ ದಿಸ್ ಇಸ್ ಹೌ ಇಟ್ ಇಸ್, ಗುರು ಸೇಸ್ ಸೊ ಇಟ್ ಇಸ್ ಸೊ ಅಂತ. ಸೊ ಆ ಥರ ನಮಗೆ ಪ್ರತಿಯೊಂದರಲ್ಲೂ ನಮ್ಗೆ ಒಳಗಡೆಯಿಂದ ಗುರು ಹೇಳೋ ಹಂಗೆ ಆಗಬೇಕು. ದಟ್ ಈಸ್ ದಿ ಆ್ಯಕ್ಟಿವೇಶನ್ ಆಫ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. In fact, in Kashyapa Sutra, Kashyapa says that this whole ಕೋಲಾಹಲಂ ಅಂತ ಏನು ಬರುತ್ತೆ ನಮಗೆ, ಜ್ಞಾನ ಅಜ್ಞಾನದ ದ್ವಂದ್ವ, ಅದಕ್ಕೆ ಮಹಾಲಕ್ಷ್ಮಿ ಅಷ್ಟೋತ್ತರದ ಅಷ್ಟಕದಲ್ಲಿ ಕೋಲಾಸುರ ಭಯಂಕರಿ ಅಂತಲೇ ಒಂದು ಅಸುರನ ಹೆಸರನ್ನೇ ಅಥವಾ ಒಂದು ಸ್ಟೇಟಸ್ಸೇ ಕೊಟ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಯಾಕೆ ಅಸುರ ಯಾಕಾದ ಅಂದರೆ ನಮಗೆ ಅದು ಮುಂದೆ ಹೋಗೋಕ್ಕೆ, ಪ್ರೋಗ್ರೆಸ್ ಆಗೋಕ್ಕೇ ಬಿಡಲ್ಲ ದ್ವಂದ್ವ ಅನ್ನೋದು. ತುಂಬ ಜನನ ನಾನು ನೋಡಿದ್ದೀನಿ, ದ್ವಂದ್ವ ಇದ್ದರೆ ಅವ್ರಿಗೆ ನೆಮ್ಮದಿಯಾಗಿ ಒಂದು ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಆಲ್ ಆಫ್ ಅಸ್ ಎಟ್ ಸಮ್ ಪಾಯಿಂಟ್ ಆಫ್ ದ ಟೈಮ್ ಆರ್ ದಿ ಅದರ್ ಡ್ಯೂರಿಂಗ್ ದ ಡೇ ವಿ ಆರ್ ಪ್ಲೇಗ್ಡ್ ಬೈ ದಿಸ್ ದ್ವಂದ್ವ ಆ್ಯಂಡ್ ಕೋಲಾಸುರ. ಸೊ ಸಿನ್ಸ್ ನವರಾತ್ರಿ ವಿ ಸಾ ರಕ್ತ ಬೀಜಾಸುರ, ಸೋ ಮೆನಿ ಅಸುರಾಸ್. Guruji every day was telling us how to tackle each asura. We should also understand that Dvandva is also one asura. ಆ್ಯಂಡ್ ನಮಗೇನು ಅನ್ಸುತ್ತೆ ಅಂದರೆ, ನಮಗೇನು ಗೊತ್ತೋ ಅದನ್ನು ಜ್ಞಾನ ಅನ್ಕೋತೀವಿ, ನಮಗೇನು ಗೊತ್ತಿಲ್ಲೋ ಅದು ಅಜ್ಞಾನ ಅನ್ಕೋತೀವಿ. ಬಟ್ ಕಾಶ್ಯಪ ಸೂತ್ರದಲ್ಲಿ ಗುರುಜಿ ಏನು ಹೇಳಿದ್ದಾರೆ ಅಂದರೆ, ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಗೊತ್ತಿರೋ ವಿಚಾರದಲ್ಲೂ ಅಜ್ಞಾನ ಇರ್ಬೋದು. ಯು ಮೈಟ್ ನಾಟ್ ಹ್ಯಾವ್ ದ ರೈಟ್ ನಾಲೆಡ್ಜ್ ಆರ್ ಇನ್ಫಾರ್ಮೇಷನ್ ಆ್ಯಂಡ್ ಯು ಮೈಟ್ ಥಿಂಕ್ ಇಟ್ ಈಸ್ ರೈಟ್. ಅದಕ್ಕೆ ಈ ಸತ್ಸಂಗಗಳಿಗೆ ಬಂದಾಗಲೇ ನಮಗೆ ಮನಸ್ಸೆಲ್ಲ ಫಿಲ್ಟರ್ ಆಗ್ತಾ ಬರುತ್ತೆ. ವಿ ವಿಲ್ ನೋ ಸಪ್ರೇಟಿಂಗ್ ದ ಗ್ರೇನ್ ಫ್ರಮ್ ದಿ ಚಾಫ್ ಅಂತ ಗುರುಜಿ ಹೇಳ್ತಾರೆ ಯಾವಾಗಲೂ. ಅಂದರೆ ಏನದು ಅಂತಂದರೆ, ನಮಗೆ ಏನು ಸರಿ ಏನು ತಪ್ಪು, ನಾವು ತಿಳ್ಕೊಂಡಿರೋದು ಕರೆಕ್ಟಾ, ನಮ್ಮ ತಿಳುವಳಿಕೆ ನಿಜವಾಗ್ಲೂ ಸರಿನಾ ಅಂತ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.